बीदर के हफ्सीकोट में ऑल इंडिया बहुजन समाज पार्टी की ओर से एक प्रेस मीट आयोजित की गई, जिसमें ये कहा गया कि मुख्यमंत्री सिद्धरामैया दलित विरोधी हैं और आरक्षण तक पद न भरे जाएंगे। इस अवसर पर मारासंद्रा मुनियप्पा, गोपीनाथ, येहान डिसूजा, दत्तू सूर्यवंशी, प्रकाश कोटे और अन्य उपस्थित थे। जबकि न्यूज के कैमरामैन पप्पूराज का कवरेज। ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ತೆಲಂಗಾಣ, ಆಂಧ್ರ, ಕರ್ನಾಟಕ, ತಮಿಳುನಾಡು ಈ 4-5 ರಾಜ್ಯದಲ್ಲಿ ಎಸ್ಸಿ ಮೀಸಲಾತಿನಲ್ಲಿ ಒಳ ಮೀಸಲಾತಿ ಕೊಡಬೇಕಂತೇಳಿ ಈಗಾಗಲೇ ಸುಮಾರು 30-32 ವರ್ಷಗಳಿಂದ ಹೋರಾಟ ನಡೆದಿದೆ. ಸುಮಾರು ಈ ಹೋರಾಟದಲ್ಲಿ ಆಂಧ್ರ ಪ್ರದೇಶದಲ್ಲಿ ಹೆಚ್ಚು ಕಡಿಮೆ 45 ಜನ ಮೇಲೆ ಸತ್ತಿದ್ದಾರೆ. ಕರ್ನಾಟಕದಲ್ಲಿ ಕೂಡ 15-20 ಜನ ಸತ್ತಿದ್ದಾರೆ. ಕಾರ್ಯಕ್ರಮ ಹೋಗುವಾಗ ಆಕ್ಸಿಡೆಂಟು, ಕಾಯಿಲೆ ಹಿಂಗೆಲ್ಲ ಬಿಟ್ಟು ಸತ್ತಿದ್ದಾರೆ. ಹಾಗಾಗಿ ಮತ್ತು ಅದನ್ನು ತಿದ್ದುಪಡಿ ಮಾಡಿ 7 ಬೆಂಚ್ಗಳ ಪೂರ್ಣ ಪೀಠ ತೀರ್ಪನ್ನು ಆಗಸ್ಟ್ 1ನೇ ತಾರೀಕು ಕೊಟ್ಟಿದ್ದು ತಮಗೆಲ್ಲ ಗೊತ್ತಿದೆ. ಈ ತೀರ್ಪು ಬಂದ ಮೇಲೆ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಒಳ ಮೀಸಲಾತಿ ಜಾರಿ ಆಗುವ ತನಕ ಯಾವುದೇ ನೇಮಕಾತಿಗಳನ್ನು ನಾವು ಮಾಡೋದಿಲ್ಲ ಅಂಥೇಳಿ ಅವರು ಆಶ್ವಾಸನೆ ಕೊಟ್ಟಿದ್ದರು. ಇದನ್ನು ಸ್ವತಃ ಜಿ ಪರಮೇಶ್ವರ್ ಅವರೇ ಪತ್ರಿಕೆಗಳಿಗೆ ಬಿಡುಗಡೆ ಮಾಡಿದ್ದಾರೆ. ಆ ಪ್ರಕಾರ ನೇರ ನೇಮಕಾತಿ ಆಗಿರ್ಬೋದು ಅಥವಾ ಇನ್ಯಾವುದೇ ರೀತಿಯ ನೇಮಕಾತಿ ಆಗಿರ್ಬೋದು ಎಲ್ಲವನ್ನೂ ಸಹಿತ ನಾವು ತಡೆ ಹಿಡಿತೀವಿ. ಇದು ವರ್ಗೀಕರಣ ಆದಮೇಲೆ ನಂತರ ನಾವು ನೇಮಕಾತಿ ಮಾಡ್ತೀವಿ ಅಂತ ನಮಗೆಲ್ಲ ಆಶ್ವಾಸನೆ ಕೊಟ್ಟಿದ್ದರು. ಆದರೆ ಇವರ ಮಾತನ್ನು ಲೆಕ್ಕಿಸದೆ ಸುಮಾರು 37,218 ಪೋಸ್ಟರ್ನ ತುಂಬಲಾಗಿದೆ. ನಿಮಗೆ ಈಗಾಗಲೇ ಇದರಲ್ಲಿ ಪಟ್ಟಿ ಇದೆ. ಇದರಲ್ಲಿ ಅಲ್ಲಿ KSRP ಇದೆ, ಕರ್ನಾಟಕ ಲ್ಯಾಂಡ್ ಆರ್ಮಿ ಇದೆ, ಕರ್ನಾಟಕ ಲೋಕಾಯುಕ್ತ, KPTCL ಇದೆ, ಮತ್ತು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು, ಇಂಡಸ್ಟ್ರಿಯಲ್ ಟ್ರೈನಿಂಗ್ ಎಂಪವರ್ಮೆಂಟ್ ಡಿಪಾರ್ಟ್ಮೆಂಟು, ಹಾಗೆಯೇ ಕನ್ನಡ ಲೆಕ್ಚರರ್ಸ್ ಪೋಸ್ಟು, ಇನ್ನು ಇರ್ತಕ್ಕಂಥ ಹೋರಾಟ ಇದಾಗಿದೆ. ವರ್ಗೀಕರಣ ಅಂತ ಹೇಳಿದ್ರೆ SC ಸಮುದಾಯದಲ್ಲಿರ್ತಕ್ಕಂಥ ಎಲ್ಲ ವರ್ಗಗಳಿಗೂ ಸಮಾನವಾದ ಹಕ್ಕನ್ನು, ನ್ಯಾಯವನ್ನು ಕೊಡ್ತಕ್ಕಂಥ ಒಂದು ಹೋರಾಟ ಇದು. ಅದನ್ನ ಎಲ್ಲರೂ ಸೇರಿ ತಗೋಬೇಕಾಗಿತ್ತು. ಆದರೆ ಮಾದಿಗರು ತಗೊಂಡಿದ್ದರಿಂದಾಗಿ ಎಲ್ರಿಗೂ ಸಿಗೋಂಗಾಗಿದೆ. ಆ ಕಾರಣಕ್ಕಾಗಿ ಉಳಿದ ಎಲ್ಲರೂ ಸಹಿತ ಅವ್ರಿಗೆ ಆಭಾರಿಯಾಗಿರಬೇಕಾಗುತ್ತೆ. ಅದನ್ನು ಬಿಟ್ಟು ಇದು ಮಾದಿಗರಿಗೆ ಏನೋ ಹೆಚ್ಚು ಲಾಭ ಬಂದ್ಬಿಡುತ್ತೆ ಅನ್ನೋ ಥರ ಬಿಂಬಿಸ್ತಾ ಇದ್ದಾರೆ. ಮಾದಿಗೆ ಏನು ಹೆಚ್ಚು ಲಾಭ ಬರೋದಿಲ್ಲ, ಒಲೆಯರು, ಬೋವಿ, ಲಂಬಾಣಿಗಳಿಗೇನು ಕಡಿಮೆ ಬರೋದಿಲ್ಲ. ಅವರವರ ಜನಸಂಖ್ಯೆಗೆ ಸಂವಿಧಾನ ಹೇಳಿದೆಲ್ಲ ಸೂಕ್ತ ಪ್ರಾತಿನಿಧ್ಯ ಅಂಥೇಳಿ ಆ ಪ್ರಾತಿನಿಧ್ಯ ಸಿಗುತ್ತೆ. ಇದನ್ನು ಅರ್ಥ ಮಾಡ್ಕೋಬೇಕು. 100ಕ್ಕೆ 100ರಷ್ಟು ಪ್ರಜಾಪ್ರಭುತ್ವ ನೀತಿಗನುಗುಣವಾಗಿ ನಡೀತಾ ಇರತಕ್ಕಂಥ ಹೋರಾಟ ಇದು. ಇದನ್ನು ನೀವು ದಯವಿಟ್ಟು ಸ್ಪಷ್ಟೀಕರಣ ಕೊಡಿ. ಅದು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಾಗಿರ್ಬೋದು, ಪತ್ರಿಕೆಗಳಾಗಿರ್ಬೋದು, ಇದನ್ನು ನೀವು ಮನವಿ ಮಾಡಿಕೊಡ್ರಿ. ಅನ್ಯಾಯ ಆಗಿರೋದು ಮಾದಿಗರಿಗೆ ಹೆಚ್ಚಾಗಿದೆ, ಒಲೆಗೆ ಸ್ವಲ್ಪ ಕಡಿಮೆ ಆಗಿರ್ಬೋದು. ಒಟ್ಟಲ್ಲಿ ಅನ್ಯಾಯ ಎಲ್ಲರಿಗೂ ಒಂದಲ್ಲ ಒಂದು ರೀತಿ ಆಗಿದೆ. ಬೋವಿ ಲಂಬಾಣಿಗಳಿಗೂ ಆಗಿದೆ. ಯಾಕಂದರೆ ಪೂರ್ಣ ಪ್ರಮಾಣದಲ್ಲಿ ಮೀಸಲಾತಿ ತುಂಬಿಲ್ಲ. ಹಾಗಾಗಿ ಎಲ್ರಿಗೂ ಅನ್ಯಾಯ ಆಗಿದೆ. ಒಬ್ಬರು ಯಾರೋ ಧ್ವನಿ ಎತ್ತಿದ್ದಾರೆ ಅಂತೇಳಿದ್ರೆ ಅದು ಎಲ್ಲರ ಪರವಾಗಿ ಅದು ಅಪ್ಲೈ ಆಗುತ್ತೆ, ಎಲ್ರಿಗೂ ಅನ್ವಯಿಸುತ್ತೆ ಅದು. ಹಾಗಾಗಿ ಇದನ್ನು ಅರ್ಥ ಮಾಡಿಕೊಂಡು ಎಲ್ಲರೂ ಒಟ್ಟುಗೂಡಿ ಈ ಹೋರಾಟವನ್ನು ಬೆಂಬಲಿಸಬೇಕು ಅಂಥೇಳಿ ನಮ್ಮ ಅಭಿಪ್ರಾಯನೂ ಅದೇ ಇದೆ. ಯಾಕಂದರೆ ಕಾಂತರಾಜು ವರದಿಯಲ್ಲಿ ಬಿಡುಗಡೆ ಆದರೆ ಭಾಳ ದೊಡ್ಡ ಪ್ರಮಾಣದಲ್ಲಿ OBCಗಳಿಗೆ ನ್ಯಾಯ ಸಿಗುತ್ತೆ. ಅದನ್ನು ತಡೆ ಹಿಡಿದಿರೋರು ಇಲ್ಲಿರ್ತಕ್ಕಂಥ ಪ್ರಬಲ ಜಾತಿಗಳು. ಯಾಕಂದರೆ ಅವ್ರ ಜನಸಂಖ್ಯೆ ಅಷ್ಟೊಂದು ತೋರಿಸಿದ್ದಾರೆ. SC STಗಳು ಕರ್ನಾಟಕದಲ್ಲಿ ಜನಸಂಖ್ಯೆಯಲ್ಲಿ ನಂಬರ್ 1 ಸ್ಥಾನದಲ್ಲಿರೋದು. ಅದರಲ್ಲಿ ಮುಖ್ಯವಾಗಿ SCಗಳು. ಸೊ ನಮ್ಮ ಜನಸಂಖ್ಯೆ ಜಾಸ್ತಿ ಇದೆ ಅಂಥೇಳಿ ನಮ್ಮ ಜನರಿಗೆ ಗೊತ್ತಾದಾಗ ಜನಸಂಖ್ಯೆವಾರು ನಮಗೆ ಪ್ರಾತಿನಿಧ್ಯ ಕೊಡಿ ಅಂತ ಸಹಜವಾಗಿ ಕೇಳ್ತಾರೆ. ಪ್ರಜಾಪ್ರಭುತ್ವದಲ್ಲಿ ನಂಬರ್ಗಳು ಭಾಳ ಮುಖ್ಯ, ಜನಸಂಖ್ಯೆ ಭಾಳ ಮುಖ್ಯ. ಮತ್ತು ಪ್ರಜಾಪ್ರಭುತ್ವದಲ್ಲಿ ಯಾರ್ಯಾರು ಜನಸಂಖ್ಯೆ ಎಷ್ಟಿದೆಯೋ ಅಷ್ಟು ಕೊಡಬೇಕಾದ್ದು ನ್ಯಾಯ. ಅದು ಸಂವಿಧಾನದಲ್ಲೂ ಅಷ್ಟೇ. ನೀವು ಮೊದಲೇ ಪ್ರಸ್ತಾವನೆಯಲ್ಲಿ ನೋಡ್ತೀರಾ, ಮೊದಲನೇದು ನ್ಯಾಯ, ನಂತರ ಸ್ವಾತಂತ್ರ್ಯ, ಆಮೇಲೆ ಸಮಾನತೆ, ಕೊನೆಗೆ ಸಹೋದರತ್ವ, ಒಗ್ಗಟ್ಟು. ಇವ್ರು ಮೊದಲೇ ಒಗ್ಗಟ್ಟನ್ನು ಮಾತಾಡ್ತಾರೆ. ನ್ಯಾಯ ಇಲ್ದಿರ ಕಡೆ ಒಗ್ಗಟ್ಟು ಹೆಂಗೆ ಬರೋಕ್ಕೆ ಸಾಧ್ಯ? ಫಸ್ಟ್ ನ್ಯಾಯ, ಆಮೇಲೆ ಒಗ್ಗಟ್ಟಿನ ಬಗ್ಗೆ ಮಾತಾಡಬೇಕು.